ಇವತ್ತು ನಾಟಿ ಕೋಳಿ ಸಾಂಬಾರು ಮಾಡೋಕ್ಕೆ ನಮ್ಮಪ್ಪ ಕ್ಲೀನ್ ಮಾಡ್ತಾ ಇದ್ದಾರೆ ನಾಟಿ ಕೋಳಿ. ಇವತ್ತು ನಾಟಿ ಕೋಳಿ ಸಾಂಬಾರು ಮಾಡ್ತಾ ಇರೋದು. ಪಾಪ ಮೊಟ್ಟೆ ಇಟ್ಟಿತ್ತು ಕೋಳಿ, ಗೊತ್ತಾಗಲಿಲ್ಲ ನಮಗೆ. ಇಕ್ಕಲ್ವೇನೋ ಅಂತ ನೋಡ್ಕೊಂಡು ಲಾಸ್ಟ್ ಕಟ್ ಮಾಡಿಬಿಟ್ವಿ. ಇಷ್ಟು ಮೊಟ್ಟೆ ಇತ್ತು ಹೊಟ್ಟೆ ಒಳಗಡೆ. ಇನ್ನೇನು ಮಾಡೋಕೆ ಅನ್ಕೊಂಡು ಇವತ್ತು ಕೂಡ ಸೌದೆ ಒಲೆಯಲ್ಲೇ ನಾಟಿ ಕೋಳಿ ಸಾರು. ಇದೇನು ಮಾಡಿರೋದು ಅಂದರೆ ಉರಿ ಹಾಕಿದ್ರೆ ಕಪ್ಪಾದ್ರೂ ಬೇಗ ಹೋಗ್ಬೇಕು ಮಸಿ, ಅದಕ್ಕೆ ಈ ಥರ ಹಾಕಿರೋದು. ಯಾರು ನೆಕ್ಸ್ಟ್ ಮಾಡಿದವ್ರಿಗೆ ಯೂಸ್ ಆಗಲಿಲ್ಲಮ್ಮ. ಈಗ ಪಾತ್ರೆ ಬಿಸಿ ಆಗೈತೆ, ಎಣ್ಣೆ ಹಾಕಿದ್ದೀವಿ. ಆಮೇಲೆ ಈರುಳ್ಳಿ, ಸ್ವಲ್ಪ ಈರುಳ್ಳಿ, ತಿರ್ಗಾ ಪದ್ದಿ, ಇವಾಗ ಅವಾಗಲೇ ಈರುಳ್ಳಿ ಹಾಕಾಗೈತೆ. ಇವಾಗ ಅರಿಶಿಣದ ಪುಡಿ ಮತ್ತು ಉಪ್ಪು ಹಾಕೈತೆ. ನಾಟಿ ಕೋಳಿನಲ್ಲೇ ಸಾಂಬಾರು ಮಾಡಿದ್ರೆ ಸರಿ, ಫಾರಮ್ ಕೋಳಿಗಿಂತ. ಇದೆಲ್ಲ ನೀರೆಲ್ಲ ಚೆನ್ನಾಗಿ ಹೋಗಬೇಕು, ಆಮೇಲೆ ಹಾಕಬೇಕು. ಏನೇ ಹಾಕಿದ್ರು, ಮಸಾಲೆ ಏನೇ ಹಾಕಿದ್ರೂ ನೀರೆಲ್ಲ ಫುಲ್ ಖಾಲಿ ಹಾಕಬೇಕು. ಚಿಕನ್ ಎಲ್ಲ ಬೆಂದಾಗಿರುತ್ತೆ. ಬೆಂದಾದ್ಮೇಲೆ ಬರೀ ನೀರು ಹಾಕಿ ಮನೆ ಸಾಂಬಾರು ಪೌಡ್ರ್ ಹಾಕಿ ಹಾಕೋದಷ್ಟೇ, ಬೇರೆ ಏನೂ ಹಾಕ್ಬಾರ್ದು. ಯಾಕಂತಾರೆ ಈ ಥರ ಮಾಡಿದ್ರೇ ಹಳ್ಳಿ ಸ್ಟೈಲಲ್ಲಿ ಚೆನ್ನಾಗಿರೋದು ಅಲ್ಲಮ್ಮ. ಅವಾಗೆಲ್ಲ ಹಿಂಗೆ ತಾನೇ ಮಾಡ್ತಿದ್ದು, ಇವಾಗಲೇ ಅದು ಇದು ಅಂತೆಲ್ಲ ಆಡ್ತಾ ಕೂತ್ಕೊಂತಾರೆ. ಇವಾಗ ಮಸಾಲ ಹಾಕೋಣ ಅಷ್ಟೇ. ಲಾಸ್ಟು ಮಸಾಲ ಹಾಕಿದರೆ ಎಲ್ಲ ರೆಡಿ ಆಗುತ್ತೆ. ಈ ಕಡೆ ಮುದ್ದೆನೂ ರೆಡಿ ಆಗ್ತೈತೆ. ಎಲ್ಲ ಪ್ಲೇಟಿಗೆ ಹಾಕೊಂಡ್ಮೇಲೆ ತೋರಿಸ್ಬೇಕು, ಸಖತ್ತಾಗಿರ್ತದೆ. ಮುದ್ದೆ ನಾಟಿ ಕೋಳಿ ಸಾರು. ಏನೆಲ್ಲ ನೆಡ್ತಿದ್ದಾರೆ ಗೊತ್ತಾ, ಅಮ್ಮ ಅಲ್ಲಿ ಏನಾಗ್ತಾ ಇದೆಯಮ್ಮ ಇವಾಗ? ಪಾಲಕ್ ಬೀಜ ಹಾಕೈತೆ. ಇದು ಕಲರ್ದು ದಂಟಿನ ಸೊಪ್ಪು, ಒಂದು ರೆಡ್ ದಂಟು, ಮೂಲಂಗಿ, ಕ್ಯಾರೆಟ್ ಹಾಕೈತಾ? ಕ್ಯಾರೆಟ್ ಬೀಜ ನೋಡಿ. ಇದು ಕ್ಯಾರೆಟ್ ಬೀಜ, ಜೀರಿಗೆ ಥರ ಐತೆ. ಮತ್ತು ಧನಿಯಾ, ಕೊತ್ತಂಬರಿ ಸೊಪ್ಪು, ಇನ್ನೂ ಏನೇನೋ ಐತೆ. ಬದನೆಕಾಯಿ, ಇದು ಪಾಲಕ್ಕು, ಇದು ಬೆಂಡೆಕಾಯಿ, ಮತ್ತು ಇದು ಬೀನ್ಸು, ಫ್ರೆಂಚ್ ಬೀನ್ಸ್ ಉದ್ದುದ್ದದ್ದು. ಇದು ಅದನ್ನು ಇಷ್ಟೈತೆ. ಇವಾಗ ಸ್ವಲ್ಪ ಹಾಕ್ತೀವಿ, ನೋಡೋಣ ಎಲ್ಲ ಹೆಂಗೆ ಬಿಡುತ್ತೆ ಅಂತ ನೋಡ್ಬಿಟ್ಟು ತೋರಿಸ್ತೀನಿ. ಓಕೆನಾ? ಟೊಮೆಟೊ ಬಿಟ್ಟೈತೆ, ಬನ್ನಿ ತೋರಿಸ್ತೀನಿ. ಇಲ್ಲೆಲ್ಲ ಬದನೆಕಾಯಿ ಮತ್ತು ಇನ್ನೂ ಏನೇನು ಹಾಕೈತೆ. ಎಲ್ಲಮ್ಮ ಒಂದು ಸ್ವಲ್ಪ ಬದನೆಕಾಯಿ, ಇದು ಟೊಮೆಟೊ ತೋರಿಸೋಣ. ಒಳಕೋಬೇಡ ಹಂಗೆ. ಟೊಮೆಟೊ ನೋಡಿ, ಇವಾಗ ನೋಡಿ ಟೊಮೆಟೊ, ನೋಡೋಣ ಟೊಮೆಟೊ ಹಿಂಗೆ ಬಿಟ್ಟೈತೆ. ಇವಾಗ ಇಲ್ಲಿ ಆಗ್ತಾ ಐತೆ.